ಸ್ನೇಹಿತರೆ, ಪ್ರತಿದಿನ ನಾವು ಒಂದು ಗಾಡಿ ಹತ್ರ ಬಂದಿದ ತಕ್ಷಣನೇ ಗಾಡಿಗೆ ಏನಿರ್ತವೆ, ಚಕ್ರ ಇರ್ತವೆ, ವೀಲ್ಸ್, ಟೈರು, ಮತ್ತೆ ಡಿಸ್ಕೋ, ವೀಲ್ ಬೋಲ್ಟು, ಇದು ಆಕ್ಸೆಲ್ಗೆ ಕನೆಕ್ಷನ್ ಆಗಿರುವಂಥದ್ದು ವೀಲಿಂಗ್ ಎಲ್ಲ ಸೀಲಿಂಗ್ ಅಂತಾರೆ ಇದನ್ನ. ಇದ್ರ ಮೇಲೆ ವೀಲ್ ಕ್ಯಾಪು ಅವೆಲ್ಲ ಹಾಕಿರ್ತಾರೆ, ಅದು ಕಾಣಿಸಲ್ಲ ಕೆಲವೊಂದು ಗಾಡಿಗೆಲ್ಲ. ಸೊ ಇವನ್ನೆಲ್ಲ ಚೆಕ್ ಮಾಡಬೇಕು. ಟೈರ್ಗೆ ಏನಾದರೂ ಚುಚ್ಚಿದ್ಯಾ, ಡಿಸ್ಕ್ ಏನಾದರೂ ಕ್ರ್ಯಾಕ್ ಬಂದಿದ್ಯಾ, ಬೋಲ್ಟ್ ಏನಾದರೂ ಲೂಸ್ ಆಗಿದೆಯಾ, ಮತ್ತೆ ಇವನ್ನೆಲ್ಲ ಏನಾದರೂ ಕ್ರ್ಯಾಕ್ ಏನಾದರೂ ಬಂದಿದಾವ ಅಂತ ಪ್ರತಿಯೊಂದನ್ನ ಚೆಕ್ ಮಾಡಬೇಕು. ಯಾಕಂದರೆ ಈ ರೀತಿ ಚೆಕ್ ಮಾಡೋದ್ರಿಂದ ಅವು ಏನೇನಾಗಿದೆ, ಏನೇನು ಆಗ್ತಿದೆ ಅಂತ ನಮಗೆ ಒಂದು ಗುರುತು ಸಿಗುತ್ತೆ. ಇದು ಫ್ರಂಟ್ ವೀಲ್ ಆಗಿರೋದ್ರಿಂದ ಈ ಟೈರು ಒಂದು ಕಡೆನೇ ತಿಂತಾ ಇರುತ್ತೆ. ಆ ಒಂದು ಕಡೆನೇ ತಿಂತಾ ಇದೆ ಅಂದರೆ ಅದು ಟೈರ್ ತಿರುಗಿಸಿ ಹಾಕಿಸಿ ಒಂದ್ಸರಿ ಚೆಕ್ ಮಾಡಿಕೊಂಡು ಅದು ವೀಲ್ ಅಲೈನ್ಮೆಂಟ್ ಏನಾದರೂ ಮಾಡಿಸ್ಬೇಕಾ ಅನ್ನೋದು ಪ್ರತಿಯೊಂದು ಗೊತ್ತಾಗುತ್ತೆ. ಇನ್ನೊಂದ್ಸರಿ ಆ ಟೈರ್ ಏನಾದರೂ ತಿಂತಾ ಇದ್ರೆ, ಮತ್ತು ಪ್ರತಿಯೊಂದು 10,000 ಕಿಲೋಮೀಟ್ರಿಗೆ ಒಂದ್ಸರಿ ಇದಕ್ಕೆಲ್ಲ ಪೌಡ್ರಿಂಗ್ ಎಲ್ಲ ಮಾಡಿಸ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೈರ್ ಕ್ವಾಲಿಟಿ ಮತ್ತು ಟ್ಯೂಬ್ ಕ್ವಾಲಿಟಿ. ಅವು ಫ್ಲಾಪ್ ಎಲ್ಲ ಇರ್ತಾವಲ್ಲ ಒಳಗಡೆ, ಇವೆಲ್ಲ ಪೌಡ್ರಿಂಗ್ ಎಲ್ಲ ಮಾಡಿಸ್ತಾ ಇದ್ರೆ ಅದು ಫ್ಲಾಪ್ ಇರುತ್ತಲ್ಲ, ಅದಕ್ಕೆ ಅಂಟ್ಕೊಂಡಿದ್ದೀರಾ ಸ್ವಲ್ಪ ಸಪೋರ್ಟಾಗಿ ಇರುತ್ತೆ ಅದೆಲ್ಲ.